ಜಯಂತನ ನೀನು ಪಾತಾಳದಲ್ಲಿ ಅಡಗಿಸಿಟ್ರು ಜಯಂತ ಅವ್ರನ್ನ ಹುಡುಕ್ತಾನೆ. ಮುಚ್ಚಿಟ್ಕೊಳ್ಳೋ ಪ್ಲ್ಯಾನ್ ನೀನು ಮಾಡು, ಹುಡುಕೋ ಪ್ಲ್ಯಾನ್ ನಾನು ಮಾಡ್ತೀನಿ. ಹೌದಾ ಬ್ರೋ? ಸರಿ ಬ್ರೋ, ಆಲ್ ದಿ ವೆರಿ ಬೆಸ್ಟ್. ಓ ಯು ಕೀಪ್ ಲುಕಿಂಗ್. ಆಲ್ ದ ಬೆಸ್ಟ್. See you soon, Chinnamari. See you. ಇವ್ರು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂತಂದರೆ ಜಾನ್ವಿ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದ್ಯಾ, ಅಥವಾ ಅವಳು ನಮ್ಮನೇಳೆ ಇದ್ದಾಳೆ ಅಂತ ಏನಾದರೂ ಗೊತ್ತಾಗೋಗಿದೆಯಾ? ಯಾವುದೇ ಕಾರಣಕ್ಕೂ ಜಾನ್ವಿ ಇವ್ರ ಕೈಗೆ ಸಿಗಬಾರ್ದು. ಇವ್ರ ಕಣ್ಣಿಗೆ ಬೀಳ್ದಿರೋ ಥರ ನಾನು ನೋಡ್ಕೋಬೇಕು. ಲಕ್ಷ್ಮಿ, ಯಾಕೆ? ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ನಮ್ಮ ಭಾವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ರೀ. ಪಾಪ ಹುಟ್ಟದಾಗಿಂದ ಅವಳ ಜೀವನದಲ್ಲಿ ಸುಖ ಅನ್ನೋದನ್ನೇ ನೋಡಿಲ್ಲ. ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾನೆ ಇರುತ್ತೆ. ಅವಳ ಮದ್ವೆನ ಕಣ್ತುಂಬ ನೋಡಿ ಸಂತೋಷ ಪಡೋಣ ಅಂತಿದ್ವಿ, ಅದು ಸಾಧ್ಯ ಆಗ್ಲಿಲ್ಲ. ಹೋಗ್ಲಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೋತಾಳೆ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಯಾಕೋ ಅವಳ ಜೀವನದಲ್ಲಿ ಏನಾದ್ರೂ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನನಗೂ ಏನು ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ. ಯಾವುದೋ ಜನ್ಮದಲ್ಲಿ ನಾವು ಮಾಡಿರೋ ಕರ್ಮಕ್ಕೆ ನಮ್ಮ ಮಕ್ಕಳು ಈ ಕಷ್ಟ ಅನುಭವಿಸ್ತಾ ಇದ್ದಾರೋ ಏನೋ. ಹೌದಪ್ಪ ವೆಂಕಿ, ಹಣೆ ಬರಹದ ವಿರುದ್ಧ ಹೋರಾಡ್ಬೋದು, ಆದರೆ ವಿಧಿ ಬರಹದ ವಿರುದ್ಧ ಏನ್ ಮಾಡೋಕ್ಕಾಗುತ್ತೆ? ಎಂತೆಂಥ ದೇವಾನು ದೇವತೆಗಳೇ ತಲೆಬಾಗಿದ್ದಾರೆ, ಇನ್ನು ನಾವು ಯಾವ ಲೆಕ್ಕ? ಒಟ್ಟಿನಲ್ಲಿ ಆ ಭಗವಂತನಿಗೆ ನಾವೆಲ್ಲರೂ ಸಂತೋಷವಾಗಿ ಒಟ್ಟಿಗಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ ರೀ. ಅದಕ್ಕೆ ಎಲ್ಲ ಚೂರ್ ಚೂರಾಗಿ ಹೋಗಿದೆ. ಒಬ್ಬರೊಬ್ರು ಒಂದೊಂದ್ ಕಡೆ ಆಗ್ಬಿಟ್ಟಿದ್ದೀವಿ. ಅತ್ತೆ, ಬೇಜಾರಾಗ್ಬಿಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ. ಇವತ್ತು ನಮ್ಗೆ ಇಷ್ಟೆಲ್ಲ ಕಷ್ಟ ಆಗ್ತಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ನಮಗೂ ಒಳ್ಳೆ ದಿನ ಅನ್ನೋದು ಬಂದೇ ಬರ್ತದೆ. ಏನ್ ಒಳ್ಳೇದಾಗುತ್ತೋ ಏನೋ, ಕಷ್ಟನೋ ಸುಖನೋ. ನಮ್ಮ ಭಾವನಾ ಅವಳ ಗಂಡನ ಮನೇಲಿ ಹೇಗೋ ಸಂಸಾರ ಮಾಡ್ತಾ ಇದ್ಲು. ಈಗ ಆ ಸಂತು ಅವನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾನೆ. ಅವನಿಗೂ ಮುಂದೆ ನಮ್ಗೆ ಯಾರು ನೋಡಿದ್ರು ಆಗೋದಿಲ್ಲ. ಹೋಗ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಳ್ಳೋಣ ಅಂದ್ರೆ ನಮಗೆಲ್ಲ ಕಷ್ಟ ಆಗತ್ತೋ, ಎಲ್ಲಿ ತೊಂದರೆ ಆಗತ್ತೋ ಅಂತ ಎಲ್ಲಾನು ಸಹಿಸ್ಕೊಂಡು ಅವನ ಮನೇಲಿದ್ದಾಳೆ. ಒಂಟಿಯಾಗಿ ನನ್ನ ಮಗಳು ಎಷ್ಟು ದುಃಖ ಅನ್ಭವಿಸ್ತಿದ್ದಾಳೋ ಏನೋ ಗೊತ್ತಿಲ್ಲ ರೀ. ಆ ಸಿದ್ದು ನೋಡಿದ್ರೆ ಯಾರ ಕೈಗೂ ಸಿಗ್ತಾ ಇಲ್ಲ. ಏನ್ರಿ ಮಾಡೋದೀಗ? ನಾನು ಬೀಗರ ಮನೆಗೆ ಹೋಗಿ ಅಳಿಯಂದ್ರನ್ನ ಕೇಳ್ತೀನಿ ಲಕ್ಷ್ಮಿ, ಏನ್ ನಡೀತಿದೆ, ಏನ್ ಸಮಸ್ಯೆ ಆಗಿದೆ ಅಂತ. ತಂದೆ ತಾಯಿಯಾಗಿ ನಾವು ಇಷ್ಟು ದಿವಸ ಸುಮ್ಮನೆ ಇರೋದೇ ದೊಡ್ಡ ತಪ್ಪು. ಈಗ್ಲಾದ್ರೂ ಹೋಗಿ ಮಾತಾಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ ರೀ. ನೋಡು, ಈಗ ನೀನ್ ಬರೋದು ಬೇಡ. ನಾನು ಹೋಗಿ ಆ ಸಮಸ್ಯೆನೆಲ್ಲ ಸರಿಪಡಿಸ್ಬರ್ತೀನಿ. ಅವ್ರು ಚೆನ್ನಾಗಿರುವಾಗ ಇಬ್ರು ಹೋಗಿ ನೋಡ್ಕೊಂಬರೋಣ. ಬೀಗರು ಕೋಪ ಮಾಡಿಕೊಂಡು ನನಗೆ ಅವಮಾನ ಮಾಡ್ತಾರೆ ಅಂತನಾ? ನನಗೆ ಅವಮಾನ ಆಗುತ್ತೆ ಅಂತ ನನ್ನ ಮಗಳ ಜೀವನ ಹಾಳಾಗ್ತಾ ಇದ್ರೆ ನಾನು ನೋಡ್ಕೊಂಡಿರ್ಲಪ್ಪ. ನನ್ನ ಮಗಳ ಜೀವನ ಸರಿಯಾಗುತ್ತೆ ಅಂದ್ರೆ ನಾನು ಎಂತ ಅವಮಾನ ಬೇಕಾದ್ರೂ ಹೆದರ್ಸ್ತೀನಿ. ಬೇಡ ಮಾವ, ನೀವೀಗಾಗಲೇ ಜೀವನದಲ್ಲಿ ಅನುಭವಿಸಿರೋದೇ ಸಾಕು. ಇನ್ನು ಎಷ್ಟು ಅಂತ ಅವಮಾನ ಅನುಭವಿಸ್ತೀರ? ನಿಮ್ಮ ಅಭಿಮಾನನ ಪಕ್ಕಕ್ಕಿಟ್ಟು ನೀವಲ್ಲಿ ಹೋಗೋದು ಬೇಕಾಗಿಲ್ಲ. ಹೋಗ್ಲೇಬೇಕು ಅನ್ನೋದಾದ್ರೆ ನಾನು ವೆಂಕಿ ಹೋಗಿ ಬರ್ತೀವಿ.
ಅಲ್ಲಪ್ಪ, ನಾವು ಹೋದ್ರೆ ಅವರು ಅವಮಾನ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ. ಇನ್ನು ನೀವು ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ನಿಮಗೂ ಅವಮಾನ ಮಾಡೇ ಮಾಡ್ತಾರೆ. ಹೌದು ಮಾವ, ನಮ್ ಕಣ್ಮುಂದೆ ನಿಮ್ಗೆ ಅವಮಾನ ಆಗ್ತಿದ್ರೆ ಅದನ್ನ ನೋಡ್ಕೊಂಡಿರೋ ಶಕ್ತಿ ನಮ್ಗಿಲ್ಲ. ನಮ್ಮೆಲ್ರಿಗೂ ನೆರಳಾಗಿದ್ದೀರ. ನಿಮ್ ಮೇಲೆ ಯಾವುದೇ ಕರಿ ನೆರಳು ಬೀಳ್ದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದನ್ನ ನಾವು ಮಾಡ್ತೀವಿ. ಚೆಲ್ವಿ, ನೀನ್ ಈ ಮನೆ ಸೊಸೆ ಅಲ್ಲಮ್ಮ, ಈ ಮನೆ ಮಹಾಲಕ್ಷ್ಮಿ. ಎಲ್ಲ ಸೊಸೆಂದ್ರು ಮನೆ ಹೆಣ್ಮಕ್ಳ ಹತ್ರ ಜಗಳ ಆಡಿ ಮನೆಯಿಂದ ಆಚೆ ಹಾಕೋದು ಹೇಗೆ ಅಂತ ನೋಡ್ತಿರ್ತಾರೆ. ಅಂಥದ್ರಲ್ಲಿ ನೀನು ಅವಮಾನ ಆದ್ರೂ ಪರವಾಗಿಲ್ಲ, ನನ್ನ ಮಗಳ ಪರವಾಗಿ ಮಾತಾಡ್ತೀನಿ ಅಂತಿದ್ಯಲ್ಲಮ್ಮ. ನಿನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅತ್ತೆ, ನಾನು ಒಬ್ಬ ತಾಯಿಗೆ ಮಗಳೇ ಅಲ್ವೇ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ನನಗೂ ಅರ್ಥ ಆಯ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಮಗಳಾಗಿ ಈ ತಾಯಿ ಸಂಕಟನ ಅರ್ಥ ಮಾಡ್ಕೊಳ್ದೇ ಇದ್ರೆ ಏನ್ ಪ್ರಯೋಜನ ಹೇಳಿ? Ah